ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಈ ತರಗತಿಯಲ್ಲಿ ಯಾನ ಕುರಿತೊಂದು ಪತ್ರ, ಈ ಪತ್ರದ ಪಾಠದ ಈ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಆ ಪಾಠದಲ್ಲಿ ಏನು ವಿಷಯ ಸಂಗ್ರಹ ಇತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇಮೇಲ್ ಅಂದ್ರೇನು, ಆಮೇಲೆ ಇಮೇಲನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಗಣಕಯಂತ್ರ ಅಂದ್ರೇನು ಅಥವಾ ಕಂಪ್ಯೂಟರ್ ಅಂದ್ರೇನು, ಪದ್ಮಿನಿ ಮೇಡಮ್ ಮತ್ತು ಸ್ಟೂಡೆಂಟ್ಸ್ಗಳ ಮಧ್ಯೆ ಅಂದರೆ ವಿದ್ಯಾರ್ಥಿಗಳ ಮಧ್ಯೆ ನಡೆದಿರುವಂತಹ ಸಂಭಾಷಣೆ ಹೇಗೆ, ಆದರೆ ಇಮೇಲ್ ಬಗ್ಗೆ ರಾಜುವಿನ ತಂದೆ ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಸಿಕೊಟ್ರು, ಅದನ್ನು ಇಮೇಲ್ ಅಥವಾ ಕ್ರಿಯೇಟ್ ಮಾಡುವುದು ಹೇಗೆ, ಅದರ ಪಾಸ್ವರ್ಡ್ ಏನು, ಅದು ಗುಪ್ತವಾದಂತಹ ಸಂಕೇತಗಳನ್ನ ಯಾರಿಗೆ ಹೇಳ್ಕೊಡ್ಬೇಕು, ಒಂದು ವೇಳೆ ಬೇರೆದವ್ರಿಗೆ ಹೇಳಿದರೆ ಏನಾಗತ್ತಾ ಎಂಬುದ್ರ ಬಗ್ಗೆ ಇಲ್ಲಿ ರಾಜುವಿನ ತಂದೆ ಏನು ಮಾಡ್ತಾರೆ ಅದ್ರ ಬಗ್ಗೆ ನಿಖರವಾಗಿ ಹೇಳ್ಕೊಡ್ತಾರ. ಅದಾದ್ಮೇಲೆ ಅವ್ರು ರಾಜುವಿನ ತಂದೆ ಕ್ರಿಯೇಟ್ ಮಾಡಿರುವಂತಹ ಇಮೇಲನ್ನು, ಪತ್ರದ ಮೂಲಕ ಇಮೇಲನ್ನು ಪದ್ಮಿನಿ ಮೇಡಮ್ ಹೋಗಿ ಕ್ಲಾಸಲ್ಲಿ ಅಂದ್ರೆ ವರ್ಗದಲ್ಲಿ ತರಗತಿಯಲ್ಲಿ ತೋರಿಸು ಎಲ್ಲ ಮಕ್ಕಳಿಗೆ ತಿಳಿಸುವುದರ ಮುಖಾಂತರ ಆ ಪಾಠದಲ್ಲಿ ನಾವು ಸಾರಾಂಶವನ್ನು ನೋಡ್ಬೋದು. ಅದಾದ್ಮೇಲೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ಹೊಂದಿರುವಂತಹ ಒಂದು ಅದ್ಭುತವಾದಂತಹ ನಾಡಂತಾನೆ ಹೇಳ್ಬೋದು. ಅದರಲ್ಲಿ ಈ ಯಾನವು ಕೂಡ ಒಂದು ಸುಂದರವಾದಂತಹ ಶಿಖರ ಅಂತ ಕೂಡ ಹೇಳ್ಬೋದು. ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಭೈರವೇಶ್ವರ ಶಿಖರದ ಬಗ್ಗೆ, ಆಮೇಲೆ ಎಷ್ಟು ಅದು ಫೂಟ್ ಹೈಟ್ ಅಂದ್ರೆ ಎತ್ತರ ಐತಿ, ಅದರ ಬಗ್ಗೆ ವಿವರಣೆಯನ್ನ, ಯಾವಾಗ ಜಾತ್ರೆ ನಡೀತೈತಿ ಎಂಬುದರ ಬಗ್ಗೆ ಹೇಳಿದಾರ. ಅಷ್ಟೇ ಅಲ್ಲದೆ ಇದರ ಪ್ರವಾಸಿ ತಾಣಗಳನ್ನ ನೋಡೋದ್ರ ಬಗ್ಗೆ ಎಲ್ಲವನ್ನ ಇಮೇಲ್ ಮುಖಾಂತರ ಒಂದು ಮಾಹಿತಿಯನ್ನ ತಿಳಿಸಿದಾರ. ಈಗ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಬನ್ನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಾರಂಭ ಮಾಡೋಣವೇ? ಗದ್ಯ ಭಾಗ 7, ಯಾನ ಕುರಿತೊಂದು ಪತ್ರ, ಪಾಠದ ಪ್ರಶ್ನೋತ್ತರಗಳು. ಯಾನ ಕುರಿತೊಂದು ಪತ್ರ, ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸಗಳು ನೋಡಿ. ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಯಾವ್ಯಾವ ನೋಡ್ರವ? ಪದ್ಮಿನಿ, ರಾಗಿಣಿ ಮತ್ತು ಜೆನಿಫರ್, ಗುಪ್ತ, ರಾಜು, ದಂತ. ಪದ್ಮಿನಿ, ರಾಗಿಣಿ ಮತ್ತು ಜೆನಿಫರ್, ಗುಪ್ತ, ರಾಜು, ದಂತ. ನೋಡಿ, ಮೊದಲೇದು, ಅದೊಂದು ಭಾನುವಾರ ಎಲ್ಲರೂ ಡ್ಯಾಶ್ ಮನೆಗೆ ಬಂದರು. ಅದೊಂದು ಭಾನುವಾರ ಎಲ್ಲರೂ ಯಾರ ಮನೆಗೆ ಬಂದರು? ರಾಜುವಿನ ಮನೆಗೆ ಬಂದರು. ಬಿಟ್ಟ ಸ್ಥಳ ರಾಜು ಅಂದ್ರೆ ಸರಿಯಾದ ಉತ್ತರ ರಾಜು. ಎರಡನೇ ಪ್ರಶ್ನೆ, ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ. ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ. ಉತ್ತರ ಗುಪ್ತ. ಅಂದರೆ ಇಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ. ಮೂರನೆಯದು, ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಮೇಡಮ್. ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಮೇಡಮ್ ಅಂದರೆ ಪದ್ಮಿನಿ ಮೇಡಮ್. ಉತ್ತರ ಏನು? ಪದ್ಮಿನಿ. ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್. ನಾಲ್ಕನೇದು, ಯಾನದ ಕುರಿತಾಗಿ ಒಂದು ಡ್ಯಾಶ್ ಕತೆ ಇದೆ. ಯಾನದ ಕುರಿತಾಗಿ ಒಂದು ಡ್ಯಾಶ್ ಕತೆ ಇದೆ. ಉತ್ತರ ದಂತ. ನೋಡಿ, ಯಾನದ ಕುರಿತಾಗಿ ಒಂದು ದಂತ ಕತೆ ಇದೆ. ಯಾನದ ಕುರಿತಾಗಿ ಒಂದು ದಂತದ ಕತೆ ಇದೆ. ಯಾನದ ಚಿತ್ರಗಳನ್ನು, ಅದರ ವಿವರಗಳನ್ನು ಡ್ಯಾಶ್ ಓದಿದರು. ಯಾನದ ಚಿತ್ರಗಳನ್ನು, ಅದರ ವಿವರಗಳನ್ನು ಡ್ಯಾಶ್ ಓದಿದರು. ಉತ್ತರ ರಾಗಿಣಿ ಮತ್ತು ಜೆನಿಫರ್. ಯಾನದ ಚಿತ್ರಗಳನ್ನು, ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು. ಯಾನದ ಚಿತ್ರಗಳನ್ನು, ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಮೊದಲೇ ನೋಡಿ, ಕಾಗದ, ಪತ್ರ, ದೂರವಾಣಿ, ಓಲೆ. ಕಾಗದ, ಪತ್ರ, ದೂರವಾಣಿ, ಓಲೆ. ಕಾಗದ, ಪತ್ರ, ಓಲೆ ಇವೆ ಮೂರು ಒಂದೇ ಪದದ ಅರ್ಥವನ್ನ ಸೂಚಿಸ್ತವ. ದೂರವಾಣಿ ಅಂದ್ರೆ ಫೋನ್. ಅದಕ್ಕಾಗಿ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ದೂರವಾಣಿ. ಮುಂದೆ ನೋಡಿ, ಹೆಬ್ಬಂಡೆ, ಹಿರಿದು ಬಂಡೆ, ಕಿರಿದು ಬಂಡೆ, ದೊಡ್ಡ ಬಂಡೆ. ಹೆಬ್ಬಂಡೆ, ಹಿರಿದು ಬಂಡೆ, ಕಿರಿದು ಬಂಡೆ, ದೊಡ್ಡ ಬಂಡೆ. ಉತ್ತರ ಯಾವುದು? ಕಿರಿದು ಬಂಡೆ.
ಮೂರು ಪದಗಳು ಒಂದೇ ಅರ್ಥವನ್ನು ಕೊಡುವೆ. ಅವು ಹೆಬ್ಬಂಡೆ, ಹಿರಿದು ಬಂಡೆ, ದೊಡ್ಡ ಬಂಡೆ. ಅವು ಮೂರು ಒಂದೇ ಅರ್ಥವನ್ನು ನೀಡುವುದರಿಂದ ಕಿರಿದು ಬಂಡೆ ಅಂದ್ರೆ ಚಿಕ್ಕದಾದಂತಹ ಬಂಡೆ ಅಂತ ಹೇಳ್ಬೋದು. ಹಾಗಾಗಿ ಉತ್ತರ ಕಿರಿದು ಬಂಡೆ. ಸಂತೋಷ, ದುಃಖ, ಆನಂದ, ಸುಖ. ಸಂತೋಷ, ದುಃಖ, ಆನಂದ, ಸುಖ. ಉತ್ತರ ದುಃಖ. ಸಂತೋಷ, ಆನಂದ, ಸುಖ ಇವು ಮೂರು ಒಂದೇ ಅರ್ಥವನ್ನು ಕೊಡುವುದರಿಂದ ಇಲ್ಲಿ ದುಃಖ ಅಂದ್ರೆ ಅಳುವುದು ಅಂತೇಳಿ ಅರ್ಥ. ಹಾಗಾಗಿ ಗುಂಪಿಗೆ ಸೇರದ ಪದ ದುಃಖ. ನೋಡಿ 4ನೇ ಪ್ರಶ್ನೆ. ಸಂಪತ್ತು, ಆಪತ್ತು, ಧನ, ಐಶ್ವರ್ಯ. ಸಂಪತ್ತು, ಆಪತ್ತು, ಧನ, ಐಶ್ವರ್ಯ. ಉತ್ತರ ಆಪತ್ತು. ಸಂಪತ್ತು, ಧನ, ಐಶ್ವರ್ಯ ಇವು ಮೂರು ಒಂದೇ ಅರ್ಥವನ್ನ ಕೊಡ್ತಾವ, ಅಂದ್ರೆ ಸಿರಿತನವನ್ನ ತೋರಿಸ್ತಾವ ಆಪತ್ತು. ಹಾಗಾಗಿ ಸರಿಯಾದ ಉತ್ತರ ಆಪತ್ತು. ಮುಂದೆ ನೋಡಿ, ಈ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ, ಅಂದ್ರೆ ಒಂದು ಪದದ ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ನೋಡಿ, ರಾಜುವಿನ ಮನೆಗೆ ಯಾರು ಯಾರು ಬಂದರು? ರಾಜುವಿನ ಮನೆಗೆ ಯಾರು ಯಾರು ಬಂದರು? ಉತ್ತರ ಸಲೀಂ, ರಾಗಿಣಿ, ಜೆನಿಫರ್ ಮತ್ತು ಶಂಕರ್ ರಾಜುವಿನ ಮನೆಗೆ ಬಂದರು. ಉತ್ತರ ನೋಡಿ, ಸಲೀಂ, ರಾಗಿಣಿ, ಜೆನಿಫರ್ ಮತ್ತು ಶಂಕರ್ ರಾಜುವಿನ ಮನೆಗೆ ಬಂದರು. 2ನೇ ಪ್ರಶ್ನೆ, ಈ ಅಂಚೆ ಎಂದರೇನು? ಈ ಅಂಚೆ ಎಂದರೇನು? ಉತ್ತರ ಈ ಅಂದರೆ ಇಲೆಕ್ಟ್ರಾನಿಕ್ ಅಂಚೆ, ಇದನ್ನೇ ಇಮೇಲ್ ಎಂದು ಕೂಡ ಹೇಳುವರು. ಈ ಅಂದರೆ ಇಲೆಕ್ಟ್ರಾನಿಕ್ ಅಂಚೆ, ಇದನ್ನೇ ಇಮೇಲ್ ಎಂದು ಕೂಡ ಹೇಳುವರು. 3ನೇ ಪ್ರಶ್ನೆ, ಯಾನದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ? ಯಾನದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ? ಉತ್ತರ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಯಾನದ ಉಕ್ಕಿನ ಕೋಟೆಯಂತಿದೆ. 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಯಾನದ ಉಕ್ಕಿನ ಕೋಟೆಯಂತಿದೆ. 4ನೇ ಪ್ರಶ್ನೆ, ಯಾನದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಯಾನದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಉತ್ತರ ಯಾನದ ಕಲ್ಲು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ. ಯಾನದ ಕಲ್ಲು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ. 5ನೇ ಪ್ರಶ್ನೆ, ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ? ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ? ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಇದರಲ್ಲಿ ಉತ್ತರ ಇಲ್ಲ, ಈಗ ಹೇಳ್ತೀನಿ. ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ? ಉತ್ತರ ಯಾನದಲ್ಲಿ ಭೈರವೇಶ್ವರ ದೇವರ ಉತ್ಸವ. ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಅಂದ್ರೆ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ. ಹೀಗಾಗಿ ಯಾನದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೀತೈತಿ. ಮುಂದೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು? ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು? ಉತ್ತರ ನೋಡಿ, ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು, ಬೇರೆಯವರ ಪತ್ರ ನಾವು ಓದಬಾರದು. ಅದಕ್ಕಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದನು. ಉತ್ತರ ನೋಡಿ, ಇನ್ನೊಮ್ಮೆ ಓದ್ತೀನಿ. ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಗೊತ್ತಾದರೆ ಯಾರು ಬೇಕಾದರೂ ಪತ್ರವನ್ನ ಓದಬಹುದು, ಬೇರೆಯವರ ಪತ್ರ ನಾವು ಓದಬಾರದು. ಅದಕ್ಕಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದನು. 2ನೇ ಪ್ರಶ್ನೆ, ಯಾನದ ಕುರಿತಾಗಿರುವ ಒಂದು ದಂತಕಥೆಯನ್ನು ಬರೆಯಿರಿ. ಯಾನದ ಕುರಿತಾಗಿರುವ ಒಂದು ದಂತಕಥೆಯನ್ನು ಬರೆಯಿರಿ. ಉತ್ತರ ನೋಡಿ, ಯಾನದ ಕುರಿತಾದ ಒಂದು ದಂತಕಥೆ ಇದೆ. ಅದೇನೆಂದರೆ, ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು
ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆ. ನೋಡಿ ಇನ್ನೊಮ್ಮೆ ಹೇಳ್ತೀನಿ ಉತ್ತರ. ಯಾನದ ಕುರಿತಾದ ಒಂದು ದಂತಕಥೆ ಇದೆ. ಅದೇನೆಂದರೆ, ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆ. ನೋಡಿ 3ನೇ ಪ್ರಶ್ನೆ. ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ? ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ? ಉತ್ತರ, ಕಾಡಿನ ಮಧ್ಯೆ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ. ಇದು 300 ಅಡಿ ಎತ್ತರವಿದ್ದು ನೋಡುಗರನ್ನು ಮೈ ರೋಮಾಂಚನಗೊಳಿಸುತ್ತದೆ. ಸ್ವಲ್ಪ ಮುಂದಿರುವ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಆ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾನದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ. ನೋಡಿ ಇನ್ನೊಮ್ಮೆ ಹೇಳ್ತೀನಿ. ಕಾಡಿನ ಮಧ್ಯೆ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ. ಇದು 300 ಅಡಿ ಎತ್ತರವಿದ್ದು ನೋಡುಗರನ್ನು ಮೈ ರೋಮಾಂಚನಗೊಳಿಸುತ್ತದೆ. ಇಲ್ಲಿ ಒಂದು ಬರ್ಬೇಕ್ರಿ, ಗೊಳಿಸುತ್ತದೆ. ಮುಂದೆ ನೋಡಿ. ಸ್ವಲ್ಪ ಮುಂದಿರುವ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ. ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಈ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾನದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ. ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ. 1ನೇದು ಭಸ್ಮಾಸುರ. ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಅಂದ್ರೇನು? ಭಸ್ಮಾಸುರ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. 2ನೇದು ಭೈರವೇಶ್ವರ. ಭೈರವ ಪ್ಲಸ್ ಈಶ್ವರ. ಭೈರವ ಪ್ಲಸ್ ಈಶ್ವರ. ಭೈರವೇಶ್ವರ ಗುಣಸಂಧಿ. ಏಕೈಕ. ಏಕ ಪ್ಲಸ್ ಏಕ. ಏಕ ಅಧಿಕ್ ಏಕ ಅಂದ್ರೆ ಏಕೈಕ ವೃದ್ಧಿ ಸಂಧಿ. ಇತ್ಯಾದಿ. ಇತಿ ಪ್ಲಸ್ ಆದಿ. ಇತಿ ಪ್ಲಸ್ ಆದಿ ಎನ್ ಸಂಧಿ. ಸೂರ್ಯೋದಯ. ಸೂರ್ಯ ಪ್ಲಸ್ ಉದಯ. ಸೂರ್ಯ ಪ್ಲಸ್ ಉದಯ ಗುಣಸಂಧಿ. ನೋಡಿ, ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ. ಏನ್ ಹೇಳಿದಾರೆ ನೋಡ್ರಿ ಇಲ್ಲೇ. ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರವನ್ನ ಬರಿಬೇಕು. ನೋಡಿ ಹೇಗೆ. ಇಂದ ಶಿವಾತ್. ಅವು ಬರೆಯುವಂತಹ ಒಬ್ಬರ ವ್ಯಕ್ತಿ ಹೆಸರೇನು? ಶಿವಾತ್. 3ನೇ ಮುಖ್ಯ ರಸ್ತೆ, 1ನೇ ಅಡ್ಡ ರಸ್ತೆ, ಪ್ರಭುನಗರ್, ವಿನಾಯಕ ಕಾಲೋನಿ, ಬೆಳಗಾವಿ. ನೋಡಿ ವಿಳಾಸ ಏನೈತೆ ನೋಡ್ರಿ. ಆ ವ್ಯಕ್ತಿ ಬರೆಯುವಂತಹ ವ್ಯಕ್ತಿ ಹೆಸರೇನು? ಶಿವಾರ್ಥ. ವಿಳಾಸ 3ನೇ ಮುಖ್ಯ ರಸ್ತೆ, 1ನೇ ಅಡ್ಡ ರಸ್ತೆ, ಪ್ರಭುನಗರ್, ವಿನಾಯಕ ಕಾಲೋನಿ, ಬೆಳಗಾವಿ. ಹೀಗೆ ಯಾರಿಗೆ ಬರೆಯಕತ್ತಾರ? ನಿರ್ದೇಶಕರು, ಮಹಾನಗರ ಪಾಲಿಕೆ ಬೆಳಗಾವಿ. ನಿರ್ದೇಶಕರು, ಮಹಾನಗರ ಪಾಲಿಕೆ ಬೆಳಗಾವಿ. ಮಾನ್ಯರೇ, ಈಗ ವಿಷಯ ಪ್ರಾರಂಭಿಸೋಣ. ಬೀದಿ ದೀಪಗಳನ್ನು ಸರಿಪಡಿಸುವುದರ ಬಗ್ಗೆ. ವಿಷಯ ಏನು? ಬೀದಿ ದೀಪಗಳನ್ನು ಸರಿಪಡಿಸುವುದರ ಬಗ್ಗೆ. ನೋಡಿ ಇಲ್ಲಿ ವಿನಾಯಕ ಕಾಲೋನಿ ಸೇರಿದ ಪ್ರಭುನಗರ್ 3ನೇ ಮುಖ್ಯ ರಸ್ತೆ 1ನೇ ಅಡ್ಡ ರಸ್ತೆಯಲ್ಲಿ 10 ಬೀದಿ ದೀಪಗಳಿದ್ದು ಅದರಲ್ಲಿ 2 ಮಾತ್ರ ರಾತ್ರಿ ಉರಿಯುತ್ತಿದೆ. ಉಳಿದ 8 ದೀಪಗಳು ಕೆಟ್ಟು ಸುಮಾರು 4 ದಿನಗಳಾಯಿತು. ಇದುವರೆಗೂ ಯಾರೂ ಸರಿಪಡಿಸಿಲ್ಲ. ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೂ ಪ್ರಯೋಜನವಾಗಿಲ್ಲ. ರಾತ್ರಿ ವೇಳೆ ಜನ ಓಡಾಡುವುದು ಬಹಳ ಕಷ್ಟವಾಗಿದೆ. ರಸ್ತೆ ಕೂಡ ಸರಿಯಿಲ್ಲ. ಹಳ್ಳ ಕೊಳ್ಳ ನಾಯಿ ಕಾಟ ಬೇರೆ. ದಯವಿಟ್ಟು
ತಕ್ಷಣ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಇಲ್ಲಿನ ನಿವಾಸಿಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಎರಡು ಹಾಕಿದ್ರೂ ಬರತ್ತ. ನಿವಾಸಿಗಳ ಸಹಿ, ತಮ್ಮ ವಿಶ್ವಾಸಿ ಸಹಿ. ಇಲ್ಲಿ ಯಾರು ಬರೀತಾರಲ್ಲ, ಈಗ ಶಿವಾತದಾರ ಮತ್ತು ಅಲ್ಲಿರುವಂತಹ ಬೀದಿಯಲ್ಲಿರ್ತಕ್ಕಂತಹ 4-5 ಜನರ ಸಹಿಯನ್ನ ನಾವು ಮಾಡಿಸ್ಬೇಕು. ಅಂದ್ರೆ ಅವರು ಬಂದು ನಮ್ಮ ಬೀದಿ ದೀಪವನ್ನು ಸರಿ ಮಾಡಿಸಿ ಕೊಡ್ತಾರ. ಇಲ್ಲಿ ಮೊದಲೇದಾಗಿ ಯಾರ ಶಿವಾತನವದನಲ್ಲ, ಅವನು ತನ್ನ ಹೆಸರನ್ನು ಬರೆದು ಸಹಿಯನ್ನು ಮಾಡ್ಯಾನ. ಉಳಿದವರು ನೋಡಿ 4 ಜನ ಬಿಟ್ಟಾರ. ನಾವು ಏನು ಮಾಡ್ಬೋದು, ಹಾಗೆ ಬೀದಿ ದೀಪಗಳನ್ನು ಮಾಡುವಾಗ ಸಹಿಯನ್ನು ಮಾಡಿಸ್ಬೇಕು. ವಿದ್ಯಾರ್ಥಿಗಳೇ, ಇಂದಿನ ಇದರಲ್ಲಿ ನಾವೇನು ವಿಡಿಯೋದಲ್ಲಿ ಏನು ಮಾಡಿದ್ದೀವಿ, ಯಾನೋ ಕುರಿತೊಂದು ಪತ್ರ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನದನ್ನು ನೋಡೋಣ. ಇದರಲ್ಲಿ ಏನಾದರೂ ನಿಮಗೆ ಗೊಂದಲವಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.